ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುದರ್ಶನ್ ಮಾತಾಡ್ತಾ ಇರೋದು. ಇತ್ತೀಚಿನ ದಿನಗಳಿಂದ ಮೀಡಿಯಾದಲ್ಲಿ ಬಹಳಷ್ಟು ಸದ್ದು ಮಾಡ್ತಾ ಇರೋಂಥ ಒಂದೇ ಒಂದು ವಿಚಾರ ಅಂದರೆ ದರ್ಶನ್ ಅವರು. ದರ್ಶನ್ ಅವ್ರ ವಿಚಾರ ಪ್ರತಿಯೊಬ್ಬರು ಕೂಡ ಗೊತ್ತಿದೆ. ಅದು ಏನಾಗಿದೆ, ಯಾವ ರೀತಿ, ಏನು ಎಲ್ಲ ಪ್ರತಿ ಮನೆಗಳಲ್ಲೂ ಎಲ್ರಿಗೂ ಗೊತ್ತಾಗಿದೆ ಅದು ಹೆಂಗೆ ಅಂತ. ಸೊ ಅವ್ರು ತಪ್ಪು ಮಾಡಿದರೆ ಶಿಕ್ಷೆ ಕೊಡಲಿಕ್ಕೆ ಕೋರ್ಟ್ ಇರುತ್ತೆ. ಮೀಡಿಯಾದಲ್ಲಿ ಸಾಕಷ್ಟು ಅದನ್ನು ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ. ಅಂಥ ಪಬ್ಲಿಸಿಟಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ಆ ಥರ ವ್ಯಕ್ತಿನೂ ಅಲ್ಲ. ಈಗ ಅದೇನು ಕಾರಣಗಳಾಗಿದೆ ಅನ್ನೋದು ನಿಮ್ಗೆಲ್ಲರಿಗೂ ಕೂಡ ಗೊತ್ತು. ಅವರು ಸಾಕಷ್ಟು ಮೆಸೇಜ್ಗಳು ಮಾಡೋದು, ಈ ರೀತಿ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ. ಅವರ ಒಂದು ಕರೀಲಿಕ್ಕೋಸ್ಕರ ಒಂದು ಕರ್ಕೊಂಡು ಬಂದಿದ್ದಾರೆ. ಅದರಿಂದ ಏನೇನಾಗಿದೆ ಅಂತ ನಿಮ್ಗೆಲ್ಲರಿಗೂ ಕೂಡ ಗೊತ್ತು. ಈಗ ತಪ್ಪಾದಾಗ ಬೈಯೋದು ಸಹಜ, ಬೈತಾರೆ. ಬೈದ ಮೇಲೆ ನೆಕ್ಸ್ಟ್ ಅದೇನೋ ಒಂದು ಅದಕ್ಕೋ ಏನೋ ಒಂದು ಆಗಿದೆ, ಅದಕ್ಕೆ ಉತ್ತರ ಕೊಡಲಿಕ್ಕೆ ಫೈನಲ್ ಆಗಿ ಕೋರ್ಟ್ ಇದೆ. ಆ ಕೋರ್ಟ್ ಇರಬೇಕಾದ್ರೆ ಇವರೇ ಕೋರ್ಟ್ ರೀತಿ ವರ್ತನೆ ಮಾಡ್ತಾ ಇದ್ದಾರೆ. ಇದು ಮೊದಲನೇ ದೊಡ್ಡ ಅಪರಾಧ. ಅಂದರೆ ಪ್ರತಿಯೊಬ್ಬರಲ್ಲೂ ಕೂಡ ವೈರತ್ವನ ಹುಟ್ಟಾಕ್ತಾ ಇದ್ದಾರೆ. ಸೊ ಇದನ್ನು ದಯವಿಟ್ಟು ಮೀಡಿಯಾದವ್ರು ಕಡಿಮೆ ಮಾಡಿಕೊಡಿ. ನೀವು ಭಾಳ ಕೆಲಸ ಮಾಡಿದ್ದೀರ, ಬಟ್ ಹಾಗಂತ ಈ ಕೇಸ್ಗಳಲ್ಲಿ ನೀವು ಹೆಚ್ಚು ತೋರಿಸ್ತಾ ಇದ್ದೀರಾ. ಇದನ್ನು ಕಡಿಮೆ ಮಾಡಿಕೊಡಿ. ನಾನು ಆ್ಯಕ್ಚುಲಿ ಇದನ್ನು ವಿಡಿಯೋ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ. ಅಯ್ಯೋ ಮತ್ತೇನಕ್ಕೆ ಮಾಡಬೇಕು ಈ ಥರ ಎಲ್ಲ, ಸುಮ್ಮನೆ ಯಾಕೆ ಅಂತೂ ಸುಮ್ಮನಾದೆ. ಬಟ್ ಆದರೂ ಇನ್ನೊಂದು ಮನಸ್ಸು ತಡಿಲಿಲ್ಲ. ಯಾಕೆಂದರೆ ಒಬ್ಬ ವ್ಯಕ್ತಿ ಲೋ ಪ್ರೊಫೈಲಿಂದ ಬಂದಾಗ ಅವನು ಎಷ್ಟು ಕಷ್ಟ ಬಿದ್ದಿರ್ತಾನೆ. ಇವತ್ತು ಒಂದು ಐ ಪ್ರೊಫೈಲಿಗೆ ಹೋದ ತಕ್ಷಣ ಅವನ ಮಾನ ಮರ್ಯಾದೆ ಎಷ್ಟು ಚೆನ್ನಾಗಿ ಅರಾಜಕಕ್ಕೆ ರೆಡಿ ಇರ್ತಾರೆ. ಅದು ಬೇಜಾರಾಗೋ ಸಂಗತಿ. ಯಾಕೆಂದರೆ ಎಷ್ಟು ಕಷ್ಟಪಟ್ಟು ಜೀವನನ ಕಟ್ಕೊಂಡು ಒಂದು ರೀತಿ ಹೆಸರು ಮಾಡಿರ್ತಾರೆ. ಆ ಹೆಸರನ್ನ 2 ನಿಮಿಷದಲ್ಲಿ ಬದಲಾಯಿಸುವಂಥ ಕಾರ್ಯಗಳನ್ನ ಮಾಡ್ತಿರಲ್ಲ, ಇದನ್ನು ಮೊದಲು ಬಿಡಬೇಕು. ಯಾಕೆಂದರೆ ಇವತ್ತು ನಾವು ಅವ್ರ ಹೆಸರು ಹೇಳ್ಕೊಂಡು ತಿಂತಾ ಇದ್ದೀವಿ, ಅಂದರೆ ಏನು ಊಟ ಮಾಡ್ತಾ ಇದ್ದೀವಿ. ಸೊ ಕಾರಣ ಏನಕ್ಕಪ್ಪ ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಏನು ಅಂದರೆ, ಇಲ್ಲಿ ನಾನು ಸಮಾಜಕ್ಕೆ ಏನೋ ದೊಡ್ಡ ಸಂದೇಶ ಕೊಡುವಂಥ ನಾನು ದೊಡ್ಡ ಸಂದೇಶ ವ್ಯಕ್ತಿ ಅಲ್ಲ. ಆದರೂ ಕೂಡ ಅವ್ರ ಹೆಸರು ಹೇಳ್ಕೊಂಡು ನಾನು ಊಟ ಮಾಡಿದ್ದೀನಿ. ಅದು ಯಾವ ರೀತಿ ಅಂದರೆ ನಿಮಗೆ ಈಗ ಹೇಳ್ತಾ ಬರ್ತಾ ಇದ್ದೀನಿ ನೋಡಿ. ನಾನು ಲಾಸ್ಟ್ 2ನೇ ವಿಡಿಯೋದಲ್ಲಿ ಮಾಡಿದಾಗ ನನ್ನ ಮಿಡಲ್ ವರ್ಷನ್ನು ಈ ಇದ್ರದ್ದು ಎಣ್ಣೆದ್ರದ್ದು ನಾನು ಹೇಳಿದ್ದೆ. ಆ ಎಣ್ಣೆದ್ರಲ್ಲಿ ಏನಪ್ಪ ಹೇಳಿದೆ ಅಂದರೆ, ಸೊ ಈ ಒಂದು ದರ್ಶನ್ ಸಿನಿಮಾದವ್ರನ್ನ ಅಂದರೆ ಸಿನಿಮಾ ನೋಡಿಕೊಂಡು ನಾವು ಕೂಡ ಬದಲಾದ್ವಿ. ನನ್ನ ಮೈಂಡ್ಸೆಟ್ಟು ಕೂಡ ಬದಲಾಯಿತು. ಯಾವುದಪ್ಪ ಆ ಸಿನಿಮಾ ಅಂದರೆ ಯಜಮಾನ ಅಂತ ಸಿನಿಮಾ. ನಿಮಗೆಲ್ಲರೂ ಕೂಡ ಗೊತ್ತಿರುತ್ತೆ ಯಜಮಾನ ಅಂದರೆ ವಿಷ್ಣುವರ್ಧನ್ ಅಂತ. ಬಟ್ ಅದೇ ಥರ ಯಜಮಾನ 2 ಬಂದು ದರ್ಶನ್ ಅವ್ರದ್ದು. ಸೊ ಆ ಸಿನಿಮಾದಲ್ಲಿ ಅವರು ಎಷ್ಟು ಒಳ್ಳೆಯ ಸಂದೇಶಗಳನ್ನ ಹೇಳಿದ್ದಾರೆ ಅಂದರೆ ಆಯಿಲ್ ಬಗ್ಗೆ ಹೇಳ್ಕೊಂಡು ನಾನು ಕೂಡ ಸ್ವಲ್ಪ ಪರಿವರ್ತನೆ ಆದೆ. ಅಂದರೆ ಏನಪ್ಪ ಅಂದರೆ ಏನಾದರೂ ಮಾಡಿ ಒಂದು ಎಣ್ಣೆ ಮಿಷಿನ್ ಮಾಡೋಣ ಅಂತ ಒಂದು ಗಾಣ ಶುರು ಮಾಡಿಕೊಂಡಿದ್ದು. ಅವತ್ತು ನಾನು ಕೂಡ ಒಂದು ರಿಜಿಸ್ಟರ್ ಮಾಡಿಸಿದೆ, ಶಿವನಂದಿ ಆಯಿಲ್ ಮೇಕರ್ ಅಂತ. ಇವತ್ತು ನಾನು ಆ ಹೆಸರು ಇಟ್ಕೊಂಡು ಸಾಕಷ್ಟು ಕೆಲಸಗಳು ಮಾಡ್ತಾ ಇದ್ದೀನಿ. ಇದೇ ರೀತಿ ನಾನು ಮಾಡ್ಬೇಕಾದ್ರೆ ಅವ್ರು ಇವತ್ತು ನೆನೆಸ್ಕೋಬೇಕೋ ಬೇಡ, 100% ನೆನೆಸ್ಕೊಂಡ್ಲೇಬೇಕು. ಯಾವುದೋ ಒಂದು ಕಾರ್ಯನ ಹಿಡ್ಕೊಂಡು ನಾವು ದ್ವೇಷೋದಲ್ಲ. ದಯವಿಟ್ಟು ದ್ವೇಷ ಮಾಡೋದನ್ನು ಬಿಡಿ, ಒಳ್ಳೆ ರೀತಿ ಇದನ್ನು ಮಾಡ್ಕೊಳ್ಳೋಣ. ಯಾಕೆಂದರೆ ಇವತ್ತು ನಾನು ಆ ಹೆಸರು ಹೇಳಬೇಕಾದ್ರೆ ಪ್ರತಿನಿತ್ಯ ನನಗೆ ದರ್ಶನ್ ಅವರೇ ನೆನಪಾಗ್ತಾ ಇರ್ತಾರೆ. ಸೊ ಇವತ್ತು ನಾನು ಹಂಗೆ ಹೇಳ್ಬೇಕು, ದರ್ಶನ್ ಫ್ಯಾನು ಆ ರೀತಿ ನನಗೆ ಯಾವುದೂ ಇಲ್ಲ. ನಮಗೆಲ್ಲರೂ ಒಂದೇ. ನಾನು ಹಂಗೆ ಹೇಳ್ಬೇಕಂದ್ರೆ ಉಪೇಂದ್ರ ಅವ್ರ ಫ್ಯಾನು ಹೌದು. ಅದಕ್ಕಿಂತ ಹೆಚ್ಚಾಗಿ ನಾನು ಮೊದಲನೇ ಫ್ಯಾನು. ಇವತ್ತು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ, ರಾಜ್ಕುಮಾರ್ ಫ್ಯಾನೇ. ಯಾವತ್ತಿದ್ರೂ ನಾನು ರಾಜ್ಕುಮಾರ್ ಫ್ಯಾನೇ. ಬಟ್ ಆದರೆ ದರ್ಶನ್ ಅವ್ರ ವ್ಯಕ್ತಿತ್ವನೂ ಕೂಡ ನನಗೆ ಅಷ್ಟೇ ಇಷ್ಟ. ಇವತ್ತು ದಯವಿಟ್ಟು ಅವರ ಮಾನಹರಣ ಮಾಡುವಂಥ ಕಾರ್ಯಗಳು ಮಾಡ್ತಾಯಿದ್ರು. ಅವ್ರು ತಪ್ಪು ಸರಿಗಳನ್ನ ತೀರ್ಮಾನ ಮಾಡಲಿಕ್ಕೆ ಕೋರ್ಟ್ ಇದೆ. ಸೊ ಇನ್ನೊಂದೇನಪ್ಪ, ಇವತ್ತು ಈ ವಿಡಿಯೋ ಮಾಡಲಿಕ್ಕೆ ಇನ್ನೂ ಒಂದು ಕಾರಣ. ಆ್ಯಕ್ಚುಲಿ ಅದನ್ನು ನಾಳೆ ಅಂದರೆ 23, ನಾನು 22ನೇ ತಾರೀಕು ಇದನ್ನು ಮಾತಾಡ್ತಾ ಇದ್ದೀನಿ. 23ನೇ ತಾರೀಕು ಏನೋ ಪ್ರೊಟೆಸ್ಟ್ ಮಾಡ್ತಾ ಇದ್ರಂತೆ. ತಪ್ಪೇನಿಲ್ಲ, ಮಾಡಲಿ ಬಿಡಿ. ಯಾಕೆಂದರೆ ಮಾಡಲೇಬೇಕು. ತೀರಾ ಇಷ್ಟು ಈ ರೀತಿ ಅವ್ರನ್ನ ಈ ಜೈಲು ಎಷ್ಟು ರೀತಿ ಒಬ್ಬ ವ್ಯಕ್ತಿನ ಕಾಡಿಸ್ಬೇಕು ಅಂದರೆ ಕಾಡ್ಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಜನಗಳು. ಆಮೇಲೆ ಕೆಲವು ಮೀಡಿಯಾಗಳಾಗಿರ್ಬೋದು, ಒಳ್ಳೆಯವರು ಇದ್ದಾರೆ, ಇಲ್ಲ ಅಂತ ಇಲ್ಲಿ. ಅದೇ ಥರ ಕೆಲವರು ಒಳ್ಳೆ ಪೊಲೀಸರು ಇದ್ದಾರೆ, ಕೆಟ್ಟವರು ಇದ್ದಾರೆ. ನಾನು ಯಾರ ಬಗ್ಗೆ ನೆಗೆಟಿವ್ ಆಗಿ ಹೆಚ್ಚು ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ. ಬಟ್ ಆದರೆ ಇವರ ರೀತಿ ತಗೊಂಡಿದ್ದು ವರ್ಲ್ಡಲ್ಲೇ ಇದೇ ಫಸ್ಟ್ ಏನಪ್ಪ. ಈ ಥರ ಇಷ್ಟು 3 ತಿಂಗಳು ಕಂಟಿನ್ಯೂಸ್ ನೋಡ್ತಾ ಇರೋದು ವರ್ಲ್ಡಲ್ಲಿ, ಅಂದರೆ ಪ್ರಪಂಚದಲ್ಲಿ ಇವರೇ ಮೊದಲು ಅಥವಾ ಇನ್ನೂ ಹಿಂದೆ ಯಾರಿದ್ದಾರೋ ಗೊತ್ತಿಲ್ಲ. ನಾವು 35 ವರ್ಷ ಕಂಡಂಗೆ ಈ ಥರ ಅಂದರೆ ಮೀಡಿಯಾ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಒಂದು 15 ವರ್ಷ ಆಗ್ತಾ ಬಂತೇನಪ್ಪ. ಸ್ವಲ್ಪ ಹಾಗೆ ಇದೆ, ನೀವೇ ಅನುಸರಿಸ್ಕೊಳ್ಳಿ. ಸೊ ಇಲ್ಲಿಂದ ಇಷ್ಟು ಸ್ಟ್ರಾಂಗಾಗಿ ಇವ್ರನ್ನ ಹೇಳ್ಕೊಂಡು ಬರ್ತಾ ಇರೋದು ಇವರೊಬ್ಬರೇ ಅನಿಸುತ್ತೆ. ದಯವಿಟ್ಟು ನಿಮ್ಮ ಮನೆಗಳಲ್ಲೂ ಹೆಣ್ಮಕ್ಳು ಇರ್ತಾರೆ, ವಿಚಾರ ಮಾಡಿ. ನನಗೂ ಹೆಣ್ಮಕ್ಳೇ ಇದ್ದಾರೆ, ನಾವು ವಿಚಾರ ಮಾಡಬೇಕು.
ಸ್ವಲ್ಪ ಎರಡು ರೀತಿಯೂ ಯೋಚನೆ ಮಾಡಿ. ಏನೋ ನಿಮಗೊಂದು ಹೆಸರು ಬರುತ್ತೆ ಅಂತ ಬರೀ ಒಬ್ಬರನ್ನ ಅಲ್ಲಗೆಳಿಬೇಡಿ. ದಯವಿಟ್ಟು ಈ ಪ್ರೊಟೆಸ್ಟಿಗೆ ಎಲ್ಲರೂ ಕೂಡ ನೀವು ಸಹಕರಿಸಿ ಅಂತ ಹೇಳ್ತಾ ಇದ್ದೀನಿ. ಮೇ ಬಿ ಸಾಧ್ಯವಾದರೆ ನಾಳೆ ಒಂದು ಕೆಲಸ ಇದೆ, ಇಲ್ಲದೆ ನಿಜವಾಗಿ ನಾನು ಕೂಡ ಮಧ್ಯದಲ್ಲಿ ಆ ಕೆಲಸ ಬಿಟ್ಟು ಹೋಗೋ ಸಾಧ್ಯತೆ ಮಾಡ್ತೀನಿ. ದಯವಿಟ್ಟು ಪ್ರೊಟೆಸ್ಟಿಗೆ ಹೆಲ್ಪ್ ಮಾಡಿರಿ. ಪ್ರೊಟೆಸ್ಟ್ ಮಾಡೋದ್ರಿಂದ ಇದೇನು ತಪ್ಪೇನಿಲ್ಲ, ಯಾಕೆಂದರೆ ಸ್ವತಂತ್ರ ಇರೋದು ಎಲ್ಲರೂ ಯಾರು ಬೇಕಾದರೂ ಕೂಡ ಮಾಡ್ಬೋದು, ಅದು ವೈಯಕ್ತಿಕ ಸ್ವತಂತ್ರ. ದಯವಿಟ್ಟು ಅವ್ರು ಬೇಲಾಗಿ ಒಳ್ಳೆ ರೀತಿ ಬರಲಿ. ತಪ್ಪು ಮಾಡಿದರೆ ಶಿಕ್ಷೆ ಕೊಡಲಿಕ್ಕೆ ಕಾನೂನಿದೆ, ಕೋರ್ಟ್ ಇದೆ, ಲಾಯರ್ಸ್ ಇದ್ದಾರೆ, ಜಡ್ಜ್ ಇದ್ದಾರೆ. ಅದರ ಮಧ್ಯದಲ್ಲಿ ಬೇರೆ ನೀವೆಲ್ಲ ಮಧ್ಯದಲ್ಲಿ ಕೈ ಆಡಿಸೋವಂಥ ಕೆಲಸನ ದಯವಿಟ್ಟು ಮಾಡಬೇಡಿ. ಸೊ ಇದನ್ನು ಹೇಳ್ತಾ ಇದ್ದೀನಿ ಈ ಮುಖಾಂತರ. ನಾನೇನು ಹೇಳುವಂಥ ದೊಡ್ಡ ನಾನೇನೂ ಅಲ್ಲ. ಸೊ ದಯವಿಟ್ಟು ಇದನ್ನು ಬಿಟ್ಟು ನಿಮ್ಮ ಮನೆ ನಿಮ್ಮ ಜೀವನ ನೋಡ್ಕೊಳ್ರಿ. ಬರೀ ಇದ್ರ ಬಗ್ಗೆ ತೋರಿಸೋದ್ರಲ್ಲೇ ಮಾಡಬೇಡಿ, ಒಳ್ಳೆ ರೀತಿಯ ಇದು ಮಾಡೋಣ. ಸೊ ಈ ಪರ್ಸ್ನಲಿ ಒಂದು ವಿಡಿಯೋ ಮಾಡಿದೆ, ಚೇಂಜ್ ಯುವರ್ ಲೈಫ್ ಅಂತ ನಾನು ಒಂದು ಟ್ಯಾಗ್ಲೈನ್ ಇಟ್ಕೊಂಡಿದ್ದೀನಲ್ಲ, ನಾನು ಆ್ಯಕ್ಚುಲಿ ಚೇಂಜ್ ಮಾಡ್ಕೊಂಡಿದ್ದ ಲೈಫ್ ಟೈಪ್ ಇಲ್ಲಿಂದನೂ ಕೂಡ ಹೌದು. ಯಾಕೆಂದರೆ ನನ್ನ ಲೈಫ್ ಸ್ವಲ್ಪ ಚೇಂಜ್ ಆಯಿತು ಇಲ್ಲಿಂದ, ಒಂದು ಆಯಿಲ್ ಎಕ್ಸ್ಟ್ರಾಕ್ಟರಿಂದ. ಸೊ ಇದ್ರ ಬಗ್ಗೆ ಮುಂದಕ್ಕೆ ಮಾತಾಡೋಣ, ಬೇಡ ಈಗ ನಾನು ಪರ್ಸ್ನಲ್ ಹೆಚ್ಚು ಮಾತಾಡೋದು ಬೇಡ. ದಯವಿಟ್ಟು ಅವರಿಗೆ ಬೇಲಾಗೋ ತನಕನೂ ಕೂಡ ಅಟ್ಲೀಸ್ಟ್ ನಾಳೆ ಒಂದು ಪ್ರೊಟೆಸ್ಟ್ ಮಾಡೋಕೆ ಹೊರಟಿದ್ದಾರೆ. ಅವ್ರಿಗೆಲ್ಲರಿಗೂ ಸಹಕರಿಸೋಣ. ನಮಸ್ಕಾರ, ಧನ್ಯವಾದಗಳು.